ಆತ್ಮೀಯರೇ, ಕೊಪ್ಪಳ ಪ್ರಾದೇಶಿಕ ಸಾರಿಗೆ ಕಚೇರಿ ವತಿಯಿಂದ ಕೊಪ್ಪಳದ SFS ಹೈಸ್ಕೂಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಶಾಲಾ ಮಕ್ಕಳ ಸಂಚಾರ ಮತ್ತು ಸುರಕ್ಷತೆಯ ಕುರಿತು ಉಪನ್ಯಾಸ ನೀಡಲಾಯಿತು. ಶ್ರೀಯುತ GM ಸುರೇಶ್, ಹಿರಿಯ ಮೋಟಾರು ವಾಹನ ನಿರೀಕ್ಷಕರು, ಶ್ರೀ N ಪ್ರಭಾಕರ್, ಹಿರಿಯ ಮೋಟಾರು ವಾಹನ ನಿರೀಕ್ಷಕರು, ಸಂಸ್ಥೆಯ ಮುಖ್ಯಸ್ಥರಾದ ರೆವರೆಂಡ್ ಫಾದರ್ JJ ಜೋಸೆಫ್ ಹಾಗೂ ನಿವೃತ್ತ ಅಧೀಕ್ಷಕರಾದ MGN ಪ್ರಸಾದ್ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡಿದರು. ನಂತರ ಶಾಲಾ ವಾಹನಗಳ ನಿರ್ವಹಣೆ ಮತ್ತು ಅದರಲ್ಲಿ ಶಾಲಾ ಮಕ್ಕಳ ಸಂಚಾರದ ಸುರಕ್ಷತೆ ಕುರಿತಂತೆ ಶಿಕ್ಷಕರಿಗೂ ಕೂಡ ಮಾಹಿತಿಯನ್ನು ನೀಡಲಾಯಿತು. ಎಲ್ಲ ಶಾಲಾ ವಾಹನ ಬಸ್ ಚಾಲಕರನ್ನು ಒಂದೆಡೆ ಸೇರಿಸಿ ಆ ಬಸ್ಗಳ ನಿರ್ವಹಣೆ ಮತ್ತು ಆ ಬಸ್ಗಳಲ್ಲಿ ಶಾಲಾ ಮಕ್ಕಳ ಸುರಕ್ಷತೆಗೆ ಕೈಗೊಳ್ಳಬೇಕಾದ ಕ್ರಮ, ಬ್ಲೈಂಡ್ ಸ್ಪಾಟ್ಗಳು ಮತ್ತು ನಿರ್ವಹಿಸಬೇಕಾದ ಮಾನದಂಡಗಳು ಮತ್ತು ದಾಖಲೆಗಳ ಬಗ್ಗೆ ತಿಳುವಳಿಕೆಯನ್ನು ನೀಡಲಾಯಿತು. ಶ್ರೀಯುತ GM ಸುರೇಶ್ ವಾಹನ ಚಾಲಕರಿಗೆ ತಿಳುವಳಿಕೆಯನ್ನು ನೀಡಿದರು. ಶಾಲಾ ಮಕ್ಕಳೊಂದಿಗೆ ಶಾಲಾ ವಾಹನ ಚಾಲಕರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಾಲಾ ಮಕ್ಕಳ ಸಂಚಾರ ಮತ್ತು ಸುರಕ್ಷತೆಯ ಬಗ್ಗೆ ಹೆಚ್ಚಿನ ವಿವರಗಳನ್ನು ಪಡೆದುಕೊಂಡರು. ಮುಂದುವರಿದು ಕೊಪ್ಪಳ ನಗರದ ಹೊರವಲಯದಲ್ಲಿ ನಡೆದ ಶಿಬಿರದಲ್ಲಿ ಹಿರಿಯ ಮೋಟಾರು ವಾಹನ ನಿರೀಕ್ಷಕರಾದ ಶ್ರೀ ಮೃತ್ಯುಂಜಯ ಹೊನ್ನಿಕೇರಿ ಹಾಗೂ ಮೋಟಾರು ವಾಹನ ನಿರೀಕ್ಷಕರಾದ ಶ್ರೀ ಪ್ರದೀಪ್ ಕುಮಾರ್ ಇವರೊಂದಿಗೆ ಸೇರಿ ಶಿಬಿರದಲ್ಲಿ ಬಂದಿದ್ದ ಎಲ್ಲ ವಾಹನ ಚಾಲಕರಿಗೆ ಹಾಗೂ ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಬಂದಿದ್ದ ಅಭ್ಯರ್ಥಿಗಳಿಗೆ ತಿಳುವಳಿಕೆಯನ್ನು ನೀಡಲಾಯಿತು.